ಒಂದ್ಸರಿ ಒಬ್ಬ ಮಗ ತನ್ನ ತಂದೆ ಕೇಳಿರ್ತಾನೆ, ನಾನು ಡಿಗ್ರಿಲಿ ಫಸ್ಟ್ ರ್ಯಾಂಕ್ ಬಂದರೆ ನನಗೆ ಕಾರ್ ಕೊಡಿಸ್ತೀರಾ ಅಂತ. ತಂದೆ ಹೇಳಿರ್ತಾನೆ, ಹೌದು ಕೊಡಿಸ್ತೀನಿ ಅಂತ. ಮಗ ತುಂಬ ಕಷ್ಟಪಟ್ಟು ಓದಿ ಫಸ್ಟ್ ರ್ಯಾಂಕ್ ಬರುತ್ತೆ. ತಂದೆಗೆ ಮೆಸೇಜ್ ಮಾಡ್ತಾನೆ, ನನಗೆ ಫಸ್ಟ್ ರ್ಯಾಂಕ್ ಬಂದಿದೆ, ಕಾರ್ನ ತೊಗೊಂಡು ಹೊರಗಡೆ ನಿಲ್ಲಿಸಿರಿ, ನಾನು ಬಂದದನ್ನು ತಗೊಳ್ತೀನಿ ಅಂತ. ಮನೆಗೆ ಬರ್ತಾನೆ, ಹೊರಗಡೆ ಕಾರ್ ನಿಂತಿರೋದಿಲ್ಲ. ಒಳಗಡೆ ಹೋಗ್ತಾನೆ, ತಂದೆ ತನ್ನ ಮಗನ ಕೈಗೆ ಒಂದು ಸಣ್ಣ ಬಾಕ್ಸ್ನ ಇಡ್ತಾನೆ. ಬಾಕ್ಸ್ ಓಪನ್ ಮಾಡಿದ್ರೆ ಅದರಲ್ಲಿ ರಾಮಾಯಣ ಇರುತ್ತೆ. ಮಗನಿಗೆ ತುಂಬ ಬೇಜಾರಾಗುತ್ತೆ. ಆ ಬುಕ್ಕನ್ನು ತಂದೆಗೆ ವಾಪಸ್ ಕೊಟ್ಟು ಮನೆ ಬಿಟ್ಟು ಹೇಳಿದೆ ಕೇಳಿದೆ ಹೊರಟೋಗ್ತಾನೆ. ಹೊರಗಡೆ ಹೋಗ್ತಾನೆ, ಕಷ್ಟಪಟ್ಟು ದುಡಿತಾನೆ, ದುಡ್ಡು ಮಾಡ್ತಾನೆ. ತಾನು ಕೇಳಿದ್ದ ಕಾರ್ನ ತಾನೇ ಪರ್ಚೇಸ್ ಮಾಡಿದ್ಮೇಲೆ ಅವ್ನಿಗೆ ಅರ್ಥ ಆಗುತ್ತೆ, ಇದರಲ್ಲಿ ಏನೂ ಇಲ್ಲ, ಇದಕ್ಕೋಸ್ಕರ ನಾನು ನನ್ನ ತಂದೆನ ಬಿಟ್ಟು ಬಂದ ಅಂತ. ಮತ್ತೆ ವಾಪಸ್ ಮನೆಗೆ ಹೋಗ್ತಾನೆ. ಆಗ ಮನೆ ಕೆಲಸದವನು ಹೇಳ್ತಾನೆ, ನಿಮ್ಮ ತಂದೆ 10 ದಿನದ ಮುಂಚೆ ತೀರ್ಕೊಂಡ್ರು ಅಂತ. ಮಗನಿಗೆ ಬಹಳ ದುಃಖ ಆಗುತ್ತೆ. ತಂದೆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅದೇ ರಾಮಾಯಣದ ಪುಸ್ತಕ ಇರುತ್ತೆ. ಅದನ್ನು ತೆರೆದು ನೋಡಿದಾಗ ಹೇಳ್ತಾನೆ, ನೀನು ಯಾರ ಕೈಲೂ ಸಾಧಿಸದೆ ಆಗದೆ ಇರೋದು ಸಾಧಿಸಿದ್ಯಾ, ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿನಗೆ ಜೀವನಕ್ಕೆ ದಾರಿದೀಪ ಆಗಲಿ ಅಂತ ಈ ಪುಸ್ತಕನ ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು ಲೆಟರ್ ಇದೆ, ಅದರಲ್ಲಿ ನಾನು ಕಾರ್ ಪರ್ಚೇಸ್ ಮಾಡಿರೋ ಡೀಟೇಲ್ಸ್ ಇದೆ, ನಿನಗೆ ಕಾರ್ ಸಿಗುತ್ತೆ ಅಂತ. ಮಗ ಅದನ್ನು ಓಪನ್ ಮಾಡಿ ಅವತ್ತು ನೋಡಿಬಿಟ್ಟಿದ್ರೆ ಅವನಿಗೆ ಎಲ್ಲ ಅರ್ಥ ಆಗೋಗಿರ್ತಿತ್ತು. ಜೀವನದಲ್ಲಿ ನಾವು ಎಷ್ಟೋ ಸರಿ ಕೇಳಿದ್ದು ನಮಗೆ ಸಿಗುತ್ತೆ, ಆದರೆ ನಾವು ಕೇಳಿರೋ ಥರ ಸಿಗೋದಿಲ್ಲ, ನಾವು ಕೇಳಿರೋ ಪ್ಯಾಕೇಜಲ್ಲಿ ಸಿಗೋದಿಲ್ಲ. ಅದು ನಮ್ಮದಲ್ಲ ಅಂತ ಅಂದ್ಕೊಂಡು ಬಿಟ್ಟು ಹೋಗಿಬಿಡ್ತೀವಿ. ಅನಿಸ್ಬೋದು ನಿಮಗೆ, ತಂದೆ ಡೈರೆಕ್ಟಾಗಿ ಕೊಡ್ಬೋದಾಗಿತ್ತಲ್ಲ, ಇದೆಲ್ಲ ಯಾಕೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ನಾವು ಕೇಳಿರೋ ಥರ ಕೇಳಿರೋ ಪ್ಯಾಕೇಜಲ್ಲಿ ಸಿಗಲ್ಲ. ಅದನ್ನು ಒಂಚೂರು ಯೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಹೇಳೋದು, ಬದುಕನ್ನು ಬಂದಂತೆ ಸ್ವೀಕರಿಸಿ ಅಂತ. ಯೋಚನೆ ಮಾಡಿ.